ಯಾರಿದ್ದಾರೆ? ಹೆಡ್ ಮಾಸ್ಟರ್ ಯಾರಿದ್ದಾರೆ? ಟೀಚರ್ ರಾಜೇಶ್ವರಿ ಯಾರು? ಯೋಗ ಟೀಚರ್ ಯಾರು? ಹೆಡ್ ಮಾಸ್ಟರ್. ಕೈ ಕೊಡ್ಬೇಡಿ ಯಾರಿಗೂ. ಕೊರೋನಾ ಇದೆ ಅಲ್ಲ. ಹಾಂ, ಏನದು ನೆನ್ನೆ? ಅದೇ ಕೊಟ್ವಲ್ಲ ಸರ್ ನೆನ್ನೆ ಯಾವುದಕ್ಕೆ? ಇದೆ ನಿಲ್ಸಿ ಅಂತ. ಹಾಂ, ಅವನ್ನ ಮಾಡೋ ಏನದೇನು ಯಾರಿಗೋ ಬೇರೆಯವ್ರಿಗೆ ಯಾರಿಗೋ ಕೊಡ್ತಾ ಇದ್ದೀರಂತೆ ನೀವು ಯೋಗ ಮಾಡೋಕ್ಕೆ ಅಂತ? ಇಲ್ಲ ಸರ್, ನಾವು ಕೊಡ್ತಾ ಇಲ್ಲ. ಹಾಂ, ಇನ್ಯಾರು ಕೊಡ್ತಾ ಇರೋದು? ಯಾರಿಗೂ ಕೊಡಬೇಡಿ. ನಾವು ಏನದು ತೆಗಿಯೋದು? ಬೋರ್ಡು ಯಾಕೆ ಬೋರ್ಡ್ ಹಾಕಿದ್ದಾರೆ? ತೆಗಿಯೋದು ತೆಗಿಯೋದು ಏನು ಹಾಕಿದ್ದೀರ ಅಲ್ಲಿ? ಕಾಂಟ್ರಾಕ್ಟ್ ಹೆಸರು ಹಾಕಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಬಿಲ್ಡಿಂಗಿಗೆ. ಪೂರ್ತಿ ಇರೋರು ಯಾರಪ್ಪ ಅವರು? ಯೋಗ ಕೇಂದ್ರ ಅಂತ ಮಾಡಿದ್ರು. ಯೋಗ ಕೇಂದ್ರ ಯಾರಿಗೆ ಸರ್? ಯೋಗ ಮಾಡೋದಲ್ಲ ಅದಕ್ಕೆ ಸರ್, ಅದ್ರಲ್ಲಿ ಇಲ್ವಲ್ಲ ಸರ್, ಎಲ್ಲಿದೆ ಯಾರಿಗೆ ಅಂತ? ಅಲ್ಲ, BBMP ಅವರು ಇದ್ರೊಳಗಡೆ ಬಂದು ಯೋಗ ಕಟ್ಬಿಟ್ಟು ಸ್ಕೂಲಲ್ಲಿ ಕಟ್ಬಿಟ್ಟು ಬೇರೆಯವ್ರಿಗೆ ಕೊಡೋಕ್ಕಾಗಲ್ವಲ್ಲ? ಅಲ್ಲ, ಇದು ಕ್ಲಾಸ್ ರೂಮ್ ಮಾಡೋದು ಬಿಟ್ಬಿಟ್ಟು ಇದು ಯಾಕೆ ಮಾಡಿದ್ದಾರೆ ಇಲ್ಲಿ? ಅವರು ಅವ್ರನ್ನ ಕೇಳಿಬಿಟ್ಟು ಕಿಚನ್ ಬೇಕಾ ನಿಮಗೆ ಟಾಯ್ಲೆಟ್ ಬೇಕಾ ಅಂತ ಕಟ್ತಿರೋದು. ಪ್ರೀವಿಯಸ್ಲಿ ಇರೋದು ಲ್ಯಾಬ್. ಫಸ್ಟ್ ನೀವು ಅಡ್ವಾನ್ಸ್ ನೀವು ಹೆಂಗೆ ಬಿಟ್ಟು ಕಟ್ಟಕ್ಕೆ ಬಿಟ್ಟರೆ ಇದು ಕ್ಲಾಸ್ ರೂಮ್ ಕಟ್ಟಬೇಕು. ಇದನ್ನು ಕನ್ವರ್ಟ್ ಮಾಡಿ ಮೊದಲು ಕ್ಲಾಸ್ ರೂಮ್ಗೆ ಯೋಗ ಸೆಂಟರ್ ಏನು ಬೇಡ, ಅದನ್ನು ಹಾಗೆ ಚೇಂಜ್ ಮಾಡಿ ಕ್ಲಾಸ್ ರೂಮ್ ಮಾಡಿದ್ದು. ಏನು ಯೋಗ ಸೆಂಟರ್? ಪ್ರಿವಿಯಸ್ಲಿ ಇಟ್ ವಾಸ್ ಎ ಲ್ಯಾಬ್ ಸರ್. ಯಾವ್ದಾದ್ರು ಬೇಕಷ್ಟೇ. ಅಡುಗೆ ಮನೆ ಇದೆಲ್ಲ ಹಾಕ್ಬೇಕು ಇಲ್ಲಿ. ವಾಸ ಮಾಡೋಕ್ಕೆ ಯಾರಿಗೂ ಕೊಡೋ ಪ್ಲಾನ್ ಅಲ್ಲ. ಲ್ಯಾಬ್ ಲ್ಯಾಬ್ ಇಲ್ಲ ಸರ್, ನಾಟ್ ಸ್ಪೆಸಿಫಿಕ್ ಸರ್. ಅವ್ರು ಹೇಳ್ತಾ ಇಲ್ಲ ಯಾವುದಕ್ಕೆ ಹೇಳ್ತಾರೆ. ಇದ್ಯಾವ ಜಾಗ? ಅದು ಪಬ್ಲಿಕ್ ಸ್ಕೂಲ್ ಸರ್, ಪ್ರೈಮರಿ ಸ್ಕೂಲ್. ಅಲ್ಲ, ಎಲ್ಲ ಒಂದೇ ಜಾಗ. BBMP ಸರ್, BBMP. ಇವೆಲ್ಲ ಯಾಕೆ ಈ ಥರ ಎಲ್ಲ ಹಾಕಿದ್ದಾರೆ? ತಕ್ಷಣ ಆರೋಗ್ಯ ಮಾಡಿ ಇದು ಮಾಡ್ತೀವಿ. ಮೇಲೆ ನೋಡ್ರಿ, ಗಲಾಟೆ ಮಾಡಬೇಡಪ್ಪ. ನಾವು ಅಲ್ಲ, ಇದು ಏನಕ್ಕೆ ಮಾಡಿದ್ದಾರೆ ಒಂದು ಎಕ್ಸ್ಪೀರಿಯನ್ಸ್ಗೆ ಡೀಟೇಲ್ಸ್ ಕೊಡಿ. ಆಮೇಲೆ ಇದು ಸ್ಕೂಲು, ಇದರೊಳಗಡೆ ಯೋಗ ಕಟ್ಟಡ ಅಂತ ಹೇಳ್ಬಿಟ್ಟು ಇಷ್ಟೊಂದು ಕಟ್ಟಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಫಸ್ಟ್ ಆಫ್ ಆಲ್ ಇದು ಸರ್ಕಾರಿ ಸ್ಕೂಲ್ ಅಲ್ವಾ? ಗೌರ್ಮೆಂಟ್ BBMP ಅಲ್ಲ. BBMP ಸರ್, BBMP ಸ್ಕೂಲ್. BBMP ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್. ಆದ್ರೂ ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಯು ಜಸ್ಟ್ ಟೇಕ್ ವಾಟ್ ಇಸ್ ದ ಪರ್ಮಿಷನ್ ಟೇಕನ್. ಇಲ್ಲ ಅದನ್ನು ಕನ್ವರ್ಟ್ ಮಾಡಿ ಕ್ಲಾಸ್ ರೂಮ್ ಮಾಡೋಣ, ಇಲ್ಲ ಬೇರೆ ಏನು ಬೇಕು ಫೆಸಿಲಿಟಿ, ಈಗ ಲೈಬ್ರರಿ, ಇನ್ನೊಂದು ಲ್ಯಾಬು ಏನು ಬೇಕು ಅದನ್ನು ಮಾಡಿಸೋಣ. ನೀವೀಗ ನನಗೆ ನಾಳೆದ್ರೊಳಗಡೆ ನೀವು ತೆಗೀರಿ. ಇದು ಬಟ್ ಯಾರು ಕಾಂಟ್ರಾಕ್ಟರ್ ಯಾರು? ಎಲ್ಲ ನಾಯಕ, ಎಲ್ಲ ಪರ್ಸೆಂಟೇಜ್ ಫಿಕ್ಸು ನಾಯಕರು. ಬೇರೆ ನಾನು ಇಂಜಿನಿಯರ್ ಅದೇಳಿ ನೀವು ಇದು ಫಿನಿಶ್ ಮಾಡ್ದಂಗಿದೆ. ಇದು ಇದ್ರ ಮೇಲೆ ಇನ್ನು ಯಾವಾಗಂತ ಹಾಕೋದು? ಅವ್ನು ಕಾಂಟ್ರಾಕ್ಟರ್ ಕರ್ಸೋವನ್ನ ಲೆಟರ್ ಬರ್ದಿದ್ದೀನಿ ಸರ್. ಕಾಮಗಾರಿನ ಪೂರ್ತಿ ಆಗಿಲ್ಲ ಸರ್, ನೀವು ಹೆಂಗೆ ಸರ್ ಹಾಕ್ಸಕ್ ಬಿಡ್ತೀರಾ? ನೀವು ಇದ್ಯಾಕೆ ಬೋರ್ಡ್ ಹೆಂಗ್ ಹಾಕ್ತಾರೆ ಸರ್? ನಾನು ಅವತ್ತು ಬಂದು ನಾನು ಎಷ್ಟು ಗಲಾಟೆ ಮಾಡಿದೆ. ನಾನು ಲಾಸ್ಟ್ ಎಲ್ಲ ಕೆಲಸನೇ ಪೂರ್ತಿ ಆಗಿಲ್ಲ, ನೀವು ಅದು ಹೆಂಗೆ ಸರ್ ಹಾಕ್ತೀರಾ ಅದನ್ನ? ಬೋರ್ಡ್ ಹಾಕಕ್ಕೆ ಕೆಲಸ ಮಾಡೋದು. ಇದು 6 ತಿಂಗಳಿಂದ ಹಾಕಿದ್ದು. ಇನ್ನ ಕಾಮಗಾರಿನೇ ಆಗಿರಲಿಲ್ಲ, ಅವತ್ತೇ ನಾನು ಬಂದು ಗಲಾಟೆ ಮಾಡಿದ್ದೀನಿ. ಕರೆಕ್ಟ್ ಸರ್, ಕಾಮಗಾರಿ ಸರ್ ದೇ ಸ್ಪೆಂಡ್ 50 lakhs ಇದೆ. ಇನ್ನೂ ಎಕ್ಸೆಸ್ ಇದೆ, ಗೊತ್ತಿಲ್ಲ ನಮಗೆ. ಪಕ್ಕದಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕೇಸ್ ನಡೀತಾ ಇದೆ. ನಾವು ಪ್ರೈವೇಟ್ ಪಬ್ಲಿಕ್ ಇಂಟ್ರೆಸ್ಟ್ ತಗೊಂಡು ಹೋಗ್ತಾ ಇದ್ದಾರೆ ರೋಡ್. ಸರ್ ಈ ಕಡೆ ಬರ್ತಾ ಇತ್ತು ಅದೆಲ್ಲ.
ಸರ್ ಇವ್ರ ಹತ್ರ ನಾನು ಕೇಸ್ ಕೊಟ್ಟು ನಾನು ನಿಲ್ಸಿರೋದು ಕೇಳಿ ಸರ್. ಯಾರು ಬಿಲ್ಡಿಂಗ್ ಇದು ಸರ್ ಆ ಬಿಲ್ಡಿಂಗ್ ಅವರು ಈ ಬಿಲ್ಡಿಂಗ್ ಅವ್ರಿಗೆ ಸರ್ ಈ ಬಿಲ್ಡಿಂಗಿಗೆ ಆ ಬಿಲ್ಡಿಂಗಿಗೆ ಸೇರಿ ಎಂಟ್ರೆನ್ಸ್ ಈ ಕಡೆ ಇರೋದು ರಸ್ತೆಯಲ್ಲಿ ಅಲ್ಲಿನವ್ರು ತಗೊಂಡ್ಬಿಟ್ಟಿದೆ. ಮರ ಇದೆಲ್ಲ ತೆಗೆಸಿ ಎಲ್ಲ ಮಾಡಿ ಇವ್ರಿಗೆಲ್ಲ ಭಾಳ ಕಷ್ಟಪಟ್ಟು ಕರೆಂಟ್ ಕಟ್ ಮಾಡಿಸಿ ಸ್ಯೂವೇಜ್ ಲೈನ್ಸ್ ಎಲ್ಲ ಕಟ್ ಮಾಡಿಸಿ ಎಲ್ಲ ಮಾಡಿದ್ರು. ಭಾಳ ಪಕ್ಕದಲ್ಲಿ ಸರ್ ಅಲ್ಲಿ ಅವ್ರು ಸೇರಿಸ್ಕೊಂಡಿದ್ದಾರೆ. ನಾವು ಇವಾಗ ಕೇಸ್ ಆಗ್ತಿದೆ ನಿಲ್ಸಿದ್ದೀವಿ. ಅದು ಮಧು ಇವ್ರು ರೋಡ್ ರಸ್ತೆ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ತಗೊಳ್ಳಿ ಏನು ಹೇಳ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ತೆಗೀರಿ. ಇದ್ರದ್ದು ಪ್ರೀವಿಯಸ್ ನೀವು ಹೇಳಿದ್ರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರ್ ಮಾಡಿದ್ದು ಪ್ರೀವಿಯಸ್ ಈ ಮಾಡಿರೋದು ಅವರೇ ನನಗೆ ಕೊಟ್ಟಿದ್ದಾರೆ ದಾಖಲೆಗಳು. ಆ ದಾಖಲೆ ಕೊಟ್ಟಿದ್ದೀನಿ ನಿಮಗೆ ನೋಡಿ. ಯಾವ ಲೈಬ್ರರಿಯಲ್ಲಿ ನೋಡ್ಕೊಂಡು ಆಯ್ತಮ್ಮ. ಈಗ ಇಷ್ಟೆಲ್ಲ ಮಾಡುವಾಗ ಸುಮ್ಮನೆ ಇರ್ತೀರಲ್ರಿ ನೀವು. ಇಲ್ಲ ಸರ್ ಸುಮ್ಮನೆ ಅಲ್ಲಿ ಜನ ಸೇರಿಸಿ ಹೇಳ್ಬೇಕು ತಾನೆ ಇವ್ರಿಗೆ ಅನ್ಯಾಯ ಮಾಡ್ತಾರೆ ಅಂತ. ಸರ್ ಇವ್ರು ಹೇಳ್ತಾ ಇಲ್ಲ ಸರ್ ಇವ್ರು ಹೇಳ್ತಾ ಇಲ್ಲ. ಇವ್ರ ಕೈಯಲ್ಲಿ ಒತ್ತಾಯ ಮಾಡಿ ಗಡಾರಿ ಕೊಡಿಸಿ ಗುದ್ಲಿ ಪೂಜೆ ಮಾಡಿಸಿ ಇವ್ರ ಫೋಟೋ ಆವತ್ತೇ ನಾವು ಹಾಕಿದ್ವಿ. ನೀವು ಇಲ್ಲ ಕೆಲಸದಿಂದ ತೆಗಿತೀನಿ ಅದು ಇದು ಅರೆಸ್ಟ್ಮೆಂಟ್ ಎಲ್ಲ ಮಾಡಿ ಗಲಾಟೆಗಳಾಯ್ತು ಇವ್ರಿಗೆ ನನಗೆ ಎಲ್ಲ ಆಯ್ತು. ಹಾಂ ಇಲ್ಲ ಇದನ್ನು ಸರಿ ಮಾಡೋಣ ನಾವು ಫೋನ್ ಮಾಡಿ. ಈಗ ಮದುವರೆ ಅದು ಯಾರು ಏನು ತೆಗ್ಸಿ ಅದನ್ನು ನನಗೆ ಎಷ್ಟು ಅಮೌಂಟ್ ಇದೆ ಏನು ಖರ್ಚು ಮಾಡಿದ್ದಾರೆ ಕ್ವಾಂಟಿಟಿ ನಾನೊಂದು ಸರ್ವೆ ಮಾಡಿ ಕ್ವಾಂಟಿಟಿ ಮೆಷರ್ಮೆಂಟ್ ಮಾಡ್ತೀನಿ. ಜಾಸ್ತಿ ಆಗಿದ್ರೆ ನಾವು ಅದನ್ನು ಬಿಡಲ್ಲ. ಈಗಲೇ ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್. ವಿಲ್ ಡೂ ಎ ಕ್ವಾಂಟಿಟಿ ಸರ್ವೆ and what is the MB record and whoever has done they will have quality to pay of for the it. work everything should be now. ಅದನ್ನು ಇದು ಮಾಡಿ ಈಗ ಸ್ಕೂಲಿಗೆ ಏನು ಬೇಕು ಅದನ್ನು ಮಾಡ್ಸೋಣ. ನಾವು ಸ್ಕೂಲ್ ಏನು ಬೇಕು ಅದಕ್ಕೆ ಯಾವುದು ಈಗ ಅವರು ಲ್ಯಾಬ್ ಬೇಕು ಅಂತಾರೆ ಇಲ್ಲ ಲೈಬ್ರರಿ ಬೇಕು ಅಂದರೆ ಅದನ್ನು ಮಾಡೋಣ. ಯೋಗ ಮಾಡೋಕ್ಕೆ ಒಳ್ಳೆ ಗ್ರೌಂಡ್ ಇದ್ರಲ್ಲಿ ಲಾನ್ ಹಾಕಿದ್ರೆ ಯೋಗ ಇಲ್ಲೇ ಮಾಡ್ಬೋದು. ಯೋಗ ಕಟ್ಟಡಕ್ಕೆ ಅದಕ್ಕೊಂದು ಬಿಲ್ಡಿಂಗ್ ಬೇಕಾ? ಯಾವ್ದಾದ್ರು ಒಂದು ಕ್ಲಾಸ್ ರೂಮಲ್ಲಿ ಯೋಗ ಮಾಡ್ತಾರೆ. ಸರ್ ಮಕ್ಕಳಿಗೆ ಅಂತ ಅವ್ರೇನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಸರ್. ಮಕ್ಕಳಿಗೆ ಆ್ಯಕ್ಚುಲಿ ಅದು ಆಫೀಸ್ ರೂಮ್ ಇತ್ತು ಸರ್ HMದು. ಆಮೇಲೆ ಆ ಕಡೆ ಲ್ಯಾಬ್ರೇಟ್ರಿ ಇತ್ತು, ಸೈನ್ಸ್ ಲ್ಯಾಬ್ರೇಟ್ರಿ. ಅಲ್ಲ, ಅವ್ರು ಚೆನ್ನಾಗಿತ್ತು ಅಲ್ಲಿ ಬಿಲ್ಡಿಂಗ್. ಬಿಲ್ಡಿಂಗ್ ಎಲ್ಲ ಈಗ ನೀವು ಅಲ್ಲ ಹಳೆ ಬಿಲ್ಡಿಂಗ್. ಸರ್ ಅದು ಓಪನ್ ಮಾಡುವಾಗ ನೀವೇ ಹೇಳಿದ್ದು ಸರ್. ಅದು ಪ್ರಿನ್ಸಿಪಲ್ ಅಲ್ಲಿ ಶಿಫ್ಟ್ ಆಗಿಬಿಟ್ಟು ನೀವೇ ಅವ್ರ ಆಫೀಸರ್ಗೆ ಹೇಳಿದ್ದು ಅದು ಇದು ಮಾಡಬೇಕು ಅಂತ. ಜಮಲಿಸ್ಟ್ ಮಾಡಬೇಕು ಚುಟ್ಟಾಗಿ ಅಂತ ಹೇಳಿದ್ರಂತೆ. ಫುಲ್ ಬಿಲ್ಡಿಂಗ್ಗೆ ಕರೆಂಟ್ ಶಾಕ್ ಹೊಡಿತಾ ಇತ್ತು ಅದು. ಅವಾಗ ಹಳೆ ನೀವೇ ಸರ್ ಅದು ನೋಡಿದ್ದು. ಆಮೇಲೆ ಇದು ಇಷ್ಟೊಂದು ಡೆವಲಪ್ಮೆಂಟ್ ಸರ್. ಆ ಸ್ಕ್ರಾಪ್ ತಗೊಂಡು ಹೋಗೋಕ್ಕೂ ಪಾಪ ಪ್ರಿನ್ಸಿಪಲ್ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಶಿಫ್ಟ್ ಮಾಡೋಕ್ಕೆ. ಇವರು ಇವಾಗ ಡಿಪಾರ್ಟ್ಮೆಂಟ್ಗೆ ಲೆಟರ್ ಎಲ್ಲ ಬರ್ತಿದ್ದಾರೆ. ಆರ್ಡರ್ ಆಗ್ಬೇಕು ಸರ್. ಆರ್ಡರ್ ಆದ ತಕ್ಷಣ ನಾವು ಯಾರು ಮಾಡಬೇಕು ಅದು ಕಮಿಷನ್ ಅದು ಲೆಟರ್ ಕಾಪಿ ಕೊಡಿ ಮಾತಾಡ್ತೀನಿ. ಅದು ಯಾರೋ ಒಬ್ರು ಯಾರೋ ರಾಜೇಶ್ವರಿ ಯಾರದು ರಾಜೇಶ್ವರಿ